ಜೀವನದಲ್ಲಿ ಬೇಕಾಗಿದ್ದನ್ನು ಪಡೆಯೋದಕ್ಕೆ ಕೆಲವೊಮ್ಮೆ ಕೈ ಮುಗಿದು ಬೇಡಬೇಕಾಗ್ತದೆ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂಸ್ ಚಾನಲ್. ಇವತ್ತೇನು ಹೇಳಕ್ಕೆ ಬಂದಿದೀಯಾ ಅಂತ ಕೇಳಿದ್ರೆ ಏನ್ ಹೇಳೋಣ, ಒಂದೇ ಒಂದು ಹೇಳೋಣ ಅಂತ ಇದ್ದೀನಿ. ಏನಂತ ಹೇಳಿದ್ರೆ ನಾನು ಏನ್ ಮಾಡ್ತಿದ್ದೀನಿ ಈಗ ಆಕ್ಚುಲಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಿಸ್ನೆಸ್ ಏನೋ ಬಿಸ್ನೆಸ್ ಮಾತಾಡ್ತೀವಿ. ಬಟ್ ಈ ಮಗ ನಿಂಗೆ ಬಿಸ್ನೆಸ್ ಅಂದ್ರೆ ಏನೋ ಗೊತ್ತಂತ ಕೇಳ್ಬೇಡಿ. ಫಂಡ್ ಮಾಡಿದೆ ಏನೋ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನಾನೇ ತಾನೇ ಹೇಳ್ಕೊಳ್ತೀನಿ ಬಿಸ್ನೆಸ್ ಅಂತ. ಯಾರು ತಗೋಬೇಡಿ. ಸುಭಾಷಿನಿ ಮ್ಯಾಮ್ ಅಂತ ಒಬ್ರಿದ್ರು 8th 9th 10th ಅಲ್ಲಿ. ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ನನ್ನಿಂದನೇ ಆ್ಯಕ್ಟಿಂಗ್ ಮಾಡೋಕೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಟಿಂಗೇ ಬರಲ್ಲ ಅಂದ್ಕೊಂಡಿದ್ದ ನನ್ನ, ನಿಂಗೆ ಆ್ಯಕ್ಟಿಂಗ್ ಬರುತ್ತೆ ಮಗ, ನೀನು ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಮಾತ್ರ ನಂಬಿಸಿಲ್ಲ. ಅಮ್ಮ ನನ್ನ ಮಾಡಬೇಡ ಅಂತ ಹೇಳಿದ್ರು, ನಂಗೆ ಬರಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮ್ ಹತ್ರ ಮಾತಾಡಿದ್ರು. ಇಲ್ಲ ಇವ್ನಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ನಂಬ್ಕೊಂಡು ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ರು ಮ್ಯಾಮ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಮ್ಯಾಥಮೆಟಿಕ್ಸ್ ನಂಗೆ ಆಗಲ್ಲ ಅಂತಿದ್ದ ನನ್ನ, ಮ್ಯಾಥ್ಸ್ ನಂಗೆ ಬರುತ್ತೆ ಅಂತ ನನ್ನ ನಂಬಿಸಿದ್ರು. ಮಾತಾಡೋಕ್ಕೆ ಬರಲ್ಲ ಅಂತಿದ್ದ ನನ್ನ, ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ನಾನು. ಇಂಗ್ಲೀಷೇ ಬರಲ್ಲ ಅಂತಿದ್ದೆ ನನ್ನ, ಇಂಗ್ಲೀಷ್ ಬರುತ್ತೆ ನೀನು ಮಾತಾಡ್ತೀನಿ ಅಂತ ನನ್ನ ನಂಬಿಸಿ ಆ 1000 ಪೀಪಲ್ ಮುಂದೆ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋದು ಮಾಡಿದ ನನ್ನ. ಮ್ಯಾಮಿಗೆ ಎಲ್ಲಿದ್ರು ಅಂತ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನಂಗೆ ಅವ್ರು ಹೇಳಿದ್ರು ಇಂಜಿನಿಯರಿಂಗ್ ಹೋಗಿ ಸೇರ್ಕೋಬೇಡ, ಹೋಗಿ ನೀನು ಫಿಲ್ಮ್ ಇಂಡಸ್ಟ್ರಿಗೆ ಫಿಲ್ಮ್ ಸ್ಕೂಲಿಗೆಲ್ಲ ಸೇರಿಸ್ಬೇಕು, ನಿನ್ನ ಲೈಫು ಚೆನ್ನಾಗಿರುತ್ತೆ ಅಂದ್ರು. ನಾ ಇಲ್ಲ, ಅವರ ಮಾತೆಲ್ಲ ಕೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ನನ್ನ ದೂರ ಇರೋಕ್ಕೆ ಬಿಡಲ್ಲ, ಬೆಂಗಳೂರು ಹೋಗ್ಬಿಡಲ್ಲ, ಚೆನ್ನೈ ಹೋಗ್ಬಿಡಲ್ಲ, ಹತ್ರನೇ ಇರಬೇಕು ಅಂತ ಅನ್ಕೊಳ್ತಾರ ಅಂತ ಹೇಳ್ಬಿಟ್ಟು ಮನೆ ಪಕ್ಕ ಇರೋ ಒಂದು ಕಾಲೇಜಿಗೆ ಸೇರ್ಕೊಂಡು ನಾ ಪಟ್ಟ ಪಾಡು. ಈಗ ನಾನು ಯಾರಿಗೆ ಹೋಗಿ ಹೇಳಿ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬನ್ನಿ ಮೂವಿ ಮಾಡೋಣ, ಏನಾರು ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ, ಏನಾದ್ರೂ ಒಂದು ಮಾಡಿ ಸಾಯೋಣ ಅಂತ ಹೇಳಿದ್ರೆ ಒಬ್ರು ನನ್ನ ಜೊತೆ ಇಲ್ಲ, ಎಲ್ಲ ನಾನೇ ಮಾಡ್ಬೇಕಾಗುತ್ತೆ. ಸರಿ, ಅವ್ರಿಗೆ ಟ್ಯಾಲೆಂಟ್ ಇದೆ, ನನ್ನ ಫ್ರೆಂಡ್ಸ್ ಎಲ್ರಿಗೂ, ಬಟ್ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ನಂಬಿಸೋದ್ರಲ್ಲೇ ನಾನು ಅರ್ಧ ಜೀವ ಸತ್ತೋಗ್ಬಿಡ್ತೀನಿ. ಅವ್ರಿಗೆ ನಂಬಿಸಿ ಅವ್ರನ್ನ ಕರ್ಕೊಂಡ್ಬಂದು ಮಾಡೋದ್ರಲ್ಲಿ ಇದೆಲ್ಲ ನಮ್ಮಿಂದ ಆಗಲ್ಲ. ಇನ್ನು ನಾನು ಮಾಡೋದು ಇಲ್ಲ, ಹಂಗೆ ಅದನ್ನ ನಿಲ್ಲಿಸ್ಬಿಟ್ಟು ಅದಕ್ಕೆ ಬಿಸ್ನೆಸ್ ಕಡೆ ಹೋಗ್ಬಿಟ್ಟೆ, ಆ್ಯಕ್ಟಿಂಗು ನಿಲ್ಲಿಸ್ಬಿಟ್ಟೆ. ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಆ್ಯಕ್ಟಿಂಗ್ ಬರುತ್ತೆ ಅಂತ ಒಬ್ರು ಮ್ಯಾಮ್ ನನ್ನ ನಂಬಿ ಆ್ಯಕ್ಟಿಂಗ್ ಬರುತ್ತೆ ಅಂತ ನಂಗೆ ಹೇಳ್ಕೊಟ್ರು. ಹೌದು, ನಾನು ಮಾಡಿದೆ. ಮಾತಾಡೋಕ್ಕೆ ಬರಲ್ಲ ಅಂತಿದ್ದ ನನ್ನ, ಮಾತಾಡೋಕೆ ಬರುತ್ತೆ ಅಂತ ನನ್ನ ಹೇಳಿದ್ರು. ಎಲ್ಲರೂ ನಂಬಿಸಿದ್ರು. ಹೌದು, ನಾನು ಮಾತಾಡಿದೆ. ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ ಮ್ಯಾಥಮೆಟಿಕ್ಸೇ ಬರೋದಿರೋ ನನ್ನ, ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ ಹೇಳಿದ್ರು. ಏನಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಅನ್ಕೊಳ್ತೀರಾ ನಿಮ್ಗೆ ಏನೂ ಬರಲ್ಲ ಅಂತ ಹೇಳ್ಬಿಟ್ಟು. ಯಾರು ಹೇಳಿದ್ರು ನಿಮ್ಗೆ ಏನು ಬರಲ್ಲ ಅಂತ? ನೀವು ಅದಕ್ಕೆ ಮೊದಲು ಟ್ರೈ ಮಾಡಿದ್ರಾ? ನಿಂಗೆ ಬರಲ್ಲ ಅಂತಿದ್ರೆ ಏನಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಬೇಕು. ನಿಂಗೆ ಆಗಲ್ಲ ಅಂತಿದ್ರೆ ಏನಕ್ಕಾಗಲ್ಲ ಅಂತ ಕಂಡುಹಿಡಿಬೇಕು. ಹಂಗೆ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡಬೇಕು? ನನ್ನಿಂದ ಆಗ್ತಾ ಇಲ್ಲ, ನಂಗೆ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಮಲ್ಲಿ ಕೂತು ಅಳೋಕ್ಕಿಂತ ಗ್ರೌಂಡಿಗಿಲ್ದು ಕೆಲಸ ಮಾಡಿ, ಗ್ರೌಂಡಿಗಿಲ್ದು ಏನು ಮಾಡ್ಬೇಕಂತ ಅನ್ಕೊಡ್ರೆ ಮಾಡಿ ನೋಡಿ. ವರ್ಕೌಟ್ ಆಗಿಲ್ವಾ, ಇದಕ್ಕೆ ಆಗ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಸರಿ ಮಾಡ್ಬೋದು ಅನ್ನೋದು ನೀವು ನೋಡ್ತೀರಾ. ಸರಿ ಮಾಡೋಕ್ಕಾಗಿಲ್ಲ ಅಂತೇಳಿ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ. ಇಲ್ಲ ಅಂತೇಳಿದ್ರೆ ಥಿಂಕ್ ಮಾಡಿಯೇ ಜೀವನ ಕಳಿತೀರ ಹೊರತು ನೀವು ಉದ್ಧಾರ ಅಂತೂ ಆಗೋದಿಲ್ಲ ಅಂತ ಹೇಳ್ತಾ, ನೀನೇನು ಉದ್ಧಾರ ಆದಂಗೆ ಮಾತಾಡಬೇಡ, ಬಟ್ ಈ ಮಗ ಅಂತ ಹೋಗ್ಬೇಡಿ. ಒಪ್ಕೊಳ್ತೀನಿ, ಅಕ್ಸೆಪ್ಟೆಡ್. ಏನು ಮಾಡಲಿ, ಬಾಯಿ ಉಂಟು, ಮಾತಾಡ್ತಾನೆ ಇರ್ತೀನಿ. ಬಟ್ ನಂಗೆ ಈಗ ಅರ್ಥ ಆಯಿತು. ನಾ ಮಾತಾಡೋದು ಆ್ಯಕ್ಚುಲಿ ಐ ಆಮ್ ರಿಯಲಿ ವೆರಿ ಸಾರಿ ಮೈ ಫ್ರೆಂಡ್ಸಿಗೆ, ಎಲ್ರಿಗೂ ಗೊತ್ತಿಲ್ದೋ ನಾನು ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ದೀನಿ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ನಂಗೆ ಈಗ ರೀಸೆಂಟಾಗಿ ಅರ್ಥ ಆಯಿತು, ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಮೈ ಹ್ಯಾಪಿನೆಸ್. ನಾನು ಅನ್ಕೊಂಡೆ ನಾನು ಅವ್ರ ಜೊತೆ ತಿರುಗಾಡ್ತಿರುವಂಥದ್ದು, ನಾನು ಫನ್ ಮಾಡ್ತಿರುವಂಥದ್ದು ಎಲ್ಲ ಜಾಲಿ ಮಾಡ್ತಾ ನಾವು ಏನೋ ಮಾತಾಡ್ತಾ ಏನೋ ಮಾಡ್ತೀವಿ ಫ್ಯೂಚರ್ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಬಟ್ ಈಗ ನಾವು ಸುಮ್ಮನೆ ಬೇಜಾರಾಗಿ ಕಳೆಯೋಕ್ಕಿಂತ ಮೆಮೊರೀಸ್ನ ಕಲೆಕ್ಟ್ ಮಾಡೋಣ ಅಂತ ಬಿಟ್ಟು ಸುಮ್ಮನೆ ಜಾಲಿಯಾಗಿ ವಟ ಅಂತ ಮಾತಾಡಿಕೊಂಡು ಸುಮ್ಮನೆ ತಿರುಗಾಡ್ಕೊಂಡು ಇದ್ವಿ. ಬಟ್ ಎಲ್ರಿಗೂ ಹರ್ಟ್ ಆಗಿದೆ. ಏನಕ್ಕಂತ ಹೇಳಿದ್ರೆ, ಸೀರಿಯಸ್ ಆಗೋರು ಕೂಡ ಸೀರಿಯಸ್ ಆಗೋಕ್ಕೆ ಬಿಡದೆ ನಾ ಎಲ್ಲರೂ ನೆಲ್ಕೊಂಡ್ಬಿಟ್ಟು ಫನ್ ಮಾಡ್ತಾ ಇದ್ದೆ. ಐ ಆಮ್ ವೆರಿ ಸಾರಿ. ಎಲ್ಲರೂ ನಿಮ್ಮ ಜೀವನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಿಕಾಸ್ ನಿಮ್ಮ ಜೀವನದಲ್ಲಿ ನಿಮ್ಮ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ನಿಮ್ಮ ಕೇರ್ ಮಾಡೋರು ನೀವೇ. ಸೊ ನಿಮ್ಗೇನು ಬೇಕನ್ನೋದು ನಿಮಗೆ ಗೊತ್ತಿರುತ್ತೆ. ಬೇರೆಯವ್ರ ಮಾತು ಕೇಳಬೇಡಿ ಅಂತ ಹೇಳ್ತಾ, ಬಟ್ ನಮ್ಮಂಥವ್ರು ಸುಭಾಷಿನಿ ಮ್ಯಾಮ್ ಇದ್ದಾಗೆ ಬೇರೆ ಅವ್ರು ನಿಮ್ಮನ್ನ ನಂಬಿ ಏನಾದ್ರು ಹೇಳಿದ್ರೆ ಒಂದು ಟ್ರೈ ಮಾಡಿ ನೋಡಿ. ಏನಕ್ಕೆ ವರ್ಕೌಟ್ ಆಯಿತು ನನಗೆ, ನಿಮಗೂ ವರ್ಕೌಟ್ ಆದರೆ ವರ್ಕೌಟ್ ಆದ್ರೂ ನಾನು ಬಿಟ್ಬಿಟ್ಟು ನಂಗೂ ಅರ್ಥ ಆಗಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟಿವ್ ಮಾಡ್ಬೇಕು ಅನ್ನೋದೇ ನನ್ನ ಏಮ್.
ಯಾವ ಆಂಗಲ್ ಅಲ್ಲಿ ನಾ ಡೈರೆಕ್ಟರ್ ಆಗ್ತೀನಿ ಅಂತ ತಿರುಗಿದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಚೇಂಜ್ ಆಗ್ಬಿಟ್ಟೆ. ಡೈರೆಕ್ಟರ್ ಲೇಟರ್ ನಾ ಪ್ರೊಡ್ಯೂಸರ್ ಆಗ್ಬಿಟ್ಟೆ. ಹೆಂಗೆ ನಾನು ಆಕ್ಟರ್ ಆಗಿ ಬಂದೆ, ನಾನು ಡೈರೆಕ್ಟರ್ ಅದೇ, ಪ್ರೊಡ್ಯೂಸರ್ ಅದೇ, ಬಿಸ್ನೆಸ್ ಮ್ಯಾನ್ ಅದೇ, ಏನೇನೋ ಅದಿಲ್ಲ. ಅಷ್ಟಿಗೂ ನಾನು ಆಕ್ಟರ್ ಆಗಿಲ್ಲ. ಸೊ ಇದೇ ಬೇಜಾರಲ್ಲಿದ್ದೀನಿ. ಏನೇ ಆಗಲಿ ಮುಂದೆ ಇನ್ನು ನಾನು ಹುಚ್ಚಾದ್ರೂ ಪರವಾಗಿಲ್ಲ, ಬೆಗರಾದ್ರೂ ಪರವಾಗಿಲ್ಲ, ಆಕ್ಟಿಂಗಿಗೆ ಫೋಕಸ್ ಮಾಡ್ತೀನಿ. ಏನು ಬೇಡ ನನಗೆ, ಸುಮ್ಮನೆ ಆಕ್ಟಿಂಗ್ ಕಲಿತಾ ಸುಮ್ಮನೆ ವಿಡಿಯೋ ಹಾಕ್ತಾ ಇರ್ತೀನಿ. ಅದರ ಜೊತೆಗೇನೆ ಆಕ್ಟಿಂಗ್ ವಿಡಿಯೋ ನಾನು ಇದ್ರಲ್ಲಿ ಹಾಕಲ್ಲ. ಅವಾಗ ಹೇಳ್ದಂಗೆ MU ಚಾನಲ್ ಇನ್ನು ವೆರಿ ಸೀರಿಯಸ್ ಟಾಪಿಕ್ಸ್ ಡಿಸ್ಕಷನ್ ಮಾಡ್ತೀವಿ. ಆಕ್ಟಿಂಗ್ ಅನ್ನೋದನ್ನ ಕಲಿತಾ ಇರ್ತೀನಿ ಕೆರಿಯರಿಗೋಸ್ಕರ, ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತೀನಿ ದುಡ್ಡಿಗೋಸ್ಕರ. ಫಂಡ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದಲ್ಲಿ ಮರೆಯದೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು. And this is your channel. ಅಷ್ಟೇ.